ರಮಾನಂದ ಸ್ವಾಮೀಜಿ ಮಹಾಸಂಸ್ಥಾನಂ ಚಾರಿಟೇಬಲ್ ಟ್ರಸ್ಟ್ ಕೊಲ್ಯ ಮಠ ಶ್ರೀದೇವಿ ಮೂಕಾಂಬಿಕಾ ದೇವಸ್ಥಾನದಲ್ಲಿ 38ನೇ ವರ್ಧಂತ್ಯೋತ್ಸವವು ಫೆಬ್ರವರಿ 17ರಿಂದ 21ರವರೆಗೆ ನಡೆಯಲಿದೆ ಎಂದು ಟ್ರಸ್ಟ್ ಅಧ್ಯಕ್ಷರಾದ ಚಂದ್ರಹಾಸ್ ಪಂಡಿತ್ ಹೌಸ್ ಹೇಳಿದ್ದಾರೆ. ಕಳೆದ 38 ವರ್ಷಗಳಿಂದ ಕೊಲ್ಯ ಪರಿಸರದಲ್ಲಿ ಶ್ರೀ 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 ಜಗದ್ಗುರು ರಮಾನಂದ ಸ್ವಾಮೀಜಿಯವರ ಒಂದು ಅಭಯ ಹಸ್ತದಿಂದ ಶ್ರೀ ದೇವಿ ಮೂಕಾಂಬಿಕೆ ಆರಾಧನೆಯನ್ನು ಮಾಡಿಕೊಂಡು ಇಡೀ ಪರಿಸರಕ್ಕೆ ಒಂದು ದಾರಿದೀಪವಾಗಿದ್ದಂತಹ ಶ್ರೀ ಕೊಲ್ಯ ಮೂಕಾಂಬಿಕಾ ದೇವಸ್ಥಾನದ 38ನೇ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವ. ಈ ಮಹೋತ್ಸವ ಕಾರ್ಯಕ್ರಮ ದಿನಾಂಕ 17/2/2026ರಿಂದ ಬೇರೆ ಬೇರೆ ರೀತಿಯ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪ್ರಾರಂಭಗೊಂಡು ಮಂಗಳವಾರ ಸಂಜೆ 6:30ರಿಂದ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇವರು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಳೆದ 38 ವರ್ಷಗಳಿಂದ ರಮಾನಂದ ಸ್ವಾಮೀಜಿಯವರ ಅಭಯ ಹಸ್ತದಿಂದ ಮೂಕಾಂಬಿಕೆ ದೇವಿಯ ಆರಾಧನೆ ಮಾಡಿಕೊಂಡು ಬಂದಿದ್ದೇವೆ. ಇದೀಗ 38ನೇ ವರ್ಷದ ಪ್ರತಿಷ್ಠಾ ಮಹೋತ್ಸವ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ನಡೆಯಲಿದೆ. ಫೆಬ್ರವರಿ 17ರಂದು ಸಂಜೆ 6:30ರಿಂದ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಪ್ರಕಾಶ್ PS ಅವರು ದೀಪವನ್ನ ಪ್ರಜ್ವಲನೆಗೈಯಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ MLC ಕಿಶೋರ್ ಕುಮಾರ್ ಪುತ್ತೂರು, ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸತೀಶ್ ಕುಂಪಲ, ಧಾರ್ಮಿಕ ಪರಿಷತ್ ಸದಸ್ಯರಾದ ಸುರೇಶ್ ಭಟ್ನಗರ, SDCC ಬ್ಯಾಂಕ್ ನಿರ್ದೇಶಕರಾದ ರಾಜಾರಾಮ್ ಭಟ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಲಲಿತನಾಮ ಪಠಣ, ಮಹಾಪೂಜೆ, ಅನ್ನ ಸಂತರ್ಪಣೆ, ವಿವಿಧ ಭಜನಾ ತಂಡಗಳಿಂದ ಭಜನಾ ಸಂಕೀರ್ತನೆ ಮೊಳಗಲಿದ್ದು ಸಂಜೆ ಹರಿಕತೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೇಳೈಸಲಿದೆ ಎಂದು ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಈ ಸಭಾ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಹೊಸದಿಗಂತ ಪತ್ರಿಕೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಪ್ರಕಾಶ್ PS ಅವರು ಈ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮಾಡಲಿಕ್ಕಿದ್ದಾಳೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಆತ್ಮೀಯರು, ಈ ಭಾಗದ ನಾಯಕರು, ವಿಧಾನ ಪರಿಷತ್ತಿನ ಶಾಸಕರು ಆಗಿರುವಂಥ ಶ್ರೀ ಕಿಶೋರ್ ಕುಮಾರ್ ಪುತ್ತೂರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಈ ಭಾಗದ ನಾಯಕರಾಗಿರುವಂಥ ಜಿಲ್ಲೆಯ BJPಯ ಅಧ್ಯಕ್ಷರಾಗಿರುವಂಥ ಸತೀಶ್ ಕುಂಪಲ್ರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದೇ ಪ್ರಕಾರವಾಗಿ ನಮ್ಮ ಧಾರ್ಮಿಕ ಪರಿಷತ್ನ ಸದಸ್ಯರು, ಧಾರ್ಮಿಕ ದತ್ತಿ ಇಲಾಖೆಯ ಧಾರ್ಮಿಕ ಪರಿಷತ್ ಸದಸ್ಯರು ಮತ್ತು ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ಸುರೇಶ್ ಭಟ್ನಗರ್ ಅವರು ಕಾರ್ಯಕ್ರಮದಲ್ಲಿ ಹಾಜರಿರ್ತಾರೆ. ಅದೇ ರೀತಿಯಲ್ಲಿ ಈ ಭಾಗದ ಧಾರ್ಮಿಕ ಮಂಡಳ ಮತ್ತು SDCC ಬ್ಯಾಂಕ್ನ ನಿರ್ದೇಶಕರಾಗಿರುವಂಥ ಶ್ರೀ ರಾಜಾರಾಮ್ ಭಟ್ರವರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರ್ತಾರೆ. ಅದೇ ಪ್ರಕಾರವಾಗಿ ಈ ಭಾಗದ ಚಿರಪರಿಚಿತರು ಆಗಿರುವಂಥ ನಮ್ಮೆಲ್ಲರ ನಾಯಕರು ಆಗಿರುವಂಥ ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು ಆಗಿರುವಂತಹ ಶ್ರೀ KT ಸುವರ್ಣರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ಪ್ರಕಾರವಾಗಿ ನಮ್ಮ ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರಾಗಿರುವಂತಹ ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ಶ್ರೀ ರವಿಶಂಕರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿಯಲ್ಲಿ ಮಂಗಳೂರಿನ ಖ್ಯಾತ ಉದ್ಯಮಿ ಆಗಿರುವಂತಹ ಅಸ್ತ್ರ ಗ್ರೂಪ್ನ CEO ಆಗಿರುವಂತಹ ಶ್ರೀ ಲಾಂಚುಲಾಲ್ರವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ, ಅದೇ ರೀತಿಯಲ್ಲಿ ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿಯ ಅಧ್ಯಕ್ಷರಾಗಿರುವಂಥ AK ಮನಿಯಾನೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಪರಿವಾರ ಸಮೇತ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರ ಮಾವಿನಕಟ್ಟೆಯ ಶ್ರೀ ವಿಶ್ವನಾಥ ಬಲ್ಲಪದವು ಕೂಡ ಈ ಕಾರ್ಯಕ್ರಮದ ವೇದಿಕೆಯ ಮೆರುಗನ್ನು ಹೆಚ್ಚಿಸಲಿಕ್ಕಿದ್ದಾರೆ ಬಂಧುಗಳೇ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳು ದಿನಾಂಕ 17/2002 ಫೆಬ್ರವರಿ ಮಂಗಳವಾರದಂದು ಮೂಕಾಂಬಿಕಾ ದೇವಸ್ಥಾನದ ವಠಾರದಲ್ಲಿ ಈ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದ್ದು, ಅದೇ ರೀತಿಯಲ್ಲಿ ಪ್ರತಿದಿನ ಬೆಳಿಗ್ಗೆ ಲಲಿತ ಸಹಸ್ರನಾಮ ಪಠಣ ಮತ್ತು ವಿವಿಧ ಭಜನಾ ಮಂಡಳಿಯಿಂದ ಭಜನಾ ಸಂಕೀರ್ತನೆ, ಅದೇ ರೀತಿಯಲ್ಲಿ ಮಧ್ಯಾಹ್ನಕ್ಕೆ ಮಹಾಪೂಜೆ ನಡೆದು ಪ್ರಸಾದ ವಿತರಣೆ, ಸಾಯಂಕಾಲ ಹರಿಕತೆ, ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ರಾತ್ರಿ ಕೂಡ ಅನ್ನ ಸಂತರ್ಪಣೆ
ಜರುಗಿ ಮಹಾಪ್ರಸಾದ ವಿತರಣೆ ಆಗಲಿಕ್ಕಿದೆ ಬಂಧುಗಳೇ. ಎಲ್ಲ ಕಾರ್ಯಕ್ರಮಕ್ಕೆ ಭಗವದ್ಭಕ್ತರಾದ ತಾವುಗಳು ಪ್ರತಿದಿನ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮಾರು 5 ದಿನಗಳ ಕಾಲ ನಡೆಯುವಂಥ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕಾಗಿ ಈ ಮೂಲಕವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುವಂಥ ಮತ್ತು ಅನೇಕ ವಿಶೇಷ ಕಲಾವಿದರನ್ನು ಸೇರಿಸಿಕೊಂಡು ಪ್ರತಿದಿನ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ ಬಂಧುಗಳೇ. ಅದೇ ರೀತಿಯಲ್ಲಿ ಕೊನೆಯ ದಿನವಾದಂಥ 21/2/2026 ಶನಿವಾರ ಮಧ್ಯಾಹ್ನಕ್ಕೆ 11 ಗಂಟೆ ಧ್ವಜಾವತರಣಗೊಂಡು ಕಲಶ ಪೂಜೆ ಆದ ನಂತರ ಮಹಾಪೂಜೆ ಅನ್ನ ಸಂತರ್ಪಣೆ ಆದ ನಂತರ ಈ ಕಾರ್ಯಕ್ರಮ ಮುಗಿಲಿಕ್ಕಿದೆ. ಅದೇ ರೀತಿ ಅದೇ ದಿನ ಸಾಯಂಕಾಲ 6:30ರಿಂದ ಸಂಜೆ 7:30 ಗಂಟೆವರೆಗೆ ಭಕ್ತಿಗಾನ ಮಾಧುರ್ಯ ಅನ್ನುವಂಥ ವಂದೇ ಮಾತರಂ 150 ಅನ್ನುವಂಥ ಒಂದು ಕಾರ್ಯಕ್ರಮ ಕೂಡ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ ಬಂಧುಗಳೇ. ಅದೇ ರೀತಿಯಲ್ಲಿ ರಾತ್ರಿ ಮಹಾಪೂಜೆ 7:30ಗೆ ಆದ ನಂತರ ಪ್ರಸಾದ ವಿತರಣೆಯ ನಂತರ ಕ್ಷೇತ್ರದ ಪಾಲಕರಾದಂಥ ಶ್ರೀ ರಕ್ತೇಶ್ವರಿ ದೈವದ ಕೋಲ ಮತ್ತು ಶ್ರೀ ಕ್ಷೇತ್ರ ಶ್ರೀ ಮಂತ್ರಗುಳಿಗನ ಕೋಲ ಕೂಡ ಆ ದಿನ ನಡೀಲಿಕ್ಕಿದೆ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳಿಗೂ ಭಗವದ್ಭಕ್ತರಾದ ಎಲ್ಲ ಈ ಪರಿಸರದ ಮತ್ತು ಊರಿನ ಹಾಗೂ ಪರವೂರಿನ ಎಲ್ಲ ಭಕ್ತಾಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ತಾಯಿ ಮೂಕಾಂಬಿಕೆಯ ಒಂದು ಕೃಪಾ ಕಟಾಕ್ಷಿಗೆ ಪಾತ್ರರಾಗಬೇಕಂತ ಈ ಮೂಲಕವಾಗಿ ನಾವು ಎಲ್ಲರನ್ನೂ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಕೋಶಾಧಿಕಾರಿಯಾದ ಸದಾನಂದ ಕಾವೂರು, ಟ್ರಸ್ಟಿಗಳಾದ ಹಿರಿಯರು, ವಕೀಲರಾದ ವಾಸುದೇವ ಗೌಡ, ಅಂಬುಜಾಕ್ಷ, ಟ್ರಸ್ಟ್ ಕಾರ್ಯದರ್ಶಿ ಹಾಗೂ ವಕೀಲರಾದ ರವಿಚಂದ್ರನ್ ಉಪಸ್ಥಿತರಿದ್ದರು.